ವೆಲ್ಕಮ್ ಬ್ಯಾಕ್ ಟು ಪ್ರಹ್ಲಾದ್ ಡೆಕರ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಲ್ಕ್ ಡಿಸ್ಪ್ಯಾಚ್ ಮಾಡ್ತಾ ಇದ್ದೀವಿ. ಏನೇನಿದೆ ಎಲ್ಲ ಡೀಟೈಲಿಂಗ್ ವಿಡಿಯೋ ನೋಡೋಣ. ಸೊ ಬನ್ನಿ ಹೋಗೋಣ. ಸೊ ನೋಡ್ತಾ ಇದ್ದೀರಾ, ಇದು ಕಂಪ್ಲೀಟ್ ಬಲ್ಕ್ ಡಿಸ್ಪ್ಯಾಚ್ ಡೀಟೈಲಿಂಗ್ ಆಗಿ ಮಾಡಿರುವಂತಹ ಕಸ್ಟಮೈಸ್ ಆರ್ಡರು. ಸೊ ಡೀಟೈಲಿಂಗ್ ಅಂತ ಬಂದರೆ ಪ್ರಹ್ಲಾದ್ ಡೆಕರ್ಸ್ ಕಾಂಪ್ರಮೈಸ್ ಆಗೋದೇ ಇಲ್ಲ. ಸೊ ಕ್ವಾಲಿಟಿ ವೈಸ್ ನೋಡ್ತಾ ಹೋಗೋಣ ಬನ್ನಿ. ನಮಗೆ ಫಸ್ಟ್ ಕ್ಲೈಂಟ್ ಕೊಟ್ಟಿರೋ ರೆಫರೆನ್ಸ್ ನೋಡೋಣ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ನೋಡ್ತಾ ಇದ್ದೀರಲ್ಲ, ನ್ಯಾಚುರಲ್ ಫ್ಲವರ್ ಅನ್ನೋದನ್ನ ತೊಗೊಂಬಂದು ನಮಗೆ ಕ್ಲೈಂಟ್ ರೆಫರೆನ್ಸ್ ಅಂತ ಕೊಟ್ಟಿರೋದು. ಆರೆಂಜ್, ವೈಟ್ ಆ್ಯಂಡ್ ರೆಡ್ ಕಾಂಬಿನೇಷನ್ನು ರಿಯಲ್ ರೋಸಸಲ್ಲಿ ಮಾಡಿರೋದು. ಈ ನಾನು ತೋರಿಸ್ತಾ ಇರೋ ರೆಫರೆನ್ಸ್ ಬಂದು ರಿಯಲ್ ರೋಸಸಲ್ಲಿ ಮಾಡಿರೋ ಅಂಥದ್ದು. ಸೇಮ್ನ ನಾವು ಇಮಿಟೇಟ್ ಹೇಗೆ ಮಾಡಿದ್ದೀವಿ ಆ್ಯಂಡ್ ಅವ್ರ ಅಡಿಷ್ನಲ್ ನಮಗೆ ಏನೇನು ಅಡಿಷನಲ್ ಮಾಡೋಕ್ಕೆ ಹೇಳಿದ್ದಾರೆ, ನಾವು ಏನೇನು ಆ್ಯಡ್ ಮಾಡಿದ್ದೀವಿ ಅನ್ನೋದನ್ನ ಇವಾಗ ನೋಡೋಣ. ಸೊ ನನಗೆ ಇದು ಬಂದು ಕ್ಲೈಂಟ್ಗೆ ನಾವು ಮಾಡಿರುವಂತಹ ಕಸ್ಟಮೈಸ್ ಗಾರ್ಲ್ಯಾಂಡು. ಸೊ ಕಸ್ಟಮೈಸೇಷನಲ್ಲಿ ನೀವು ರೋಸ್ನ ಝೂಮಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ರೋಸಸ್ ಅನ್ನೋದು. ನಿಮಗೆ ದೂರದಿಂದ ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ಇದು ಆರ್ಟಿಫಿಷಿಯಲ್ ಗಾರ್ಲ್ಯಾಂಡ್ ಅಂತ ಫೈಂಡ್ ಔಟ್ ಮಾಡೋಕ್ಕೆ ಆಗಲ್ಲ. ಡೀಟೈಲಿಂಗ್ ಐಟಮ್ನ ನಾವು ರೆಡಿ ಮಾಡಿರೋದು ಕಸ್ಟಮೈಸೇಷನು. ಆ್ಯಂಡ್ ಕ್ಲೈಂಟ್ ಬಂದು ಇಲ್ಲಿ ನೆಟ್ನ ಆ್ಯಡ್ ಮಾಡಿಸ್ಕೊಂಡಿದ್ದಾರೆ. ಮೋಗ್ರಾ ನೆಟ್ಟು, ಪ್ಲಾಸ್ಟಿಕ್ ಇದು ಆ್ಯಕ್ಚುಲಿ. ಸೊ ಪ್ಲಾಸ್ಟಿಕ್ ಮೆಟೀರಿಯಲ್ಲು. ಸೊ ನಮಗೆ ನ್ಯಾಚುರಲ್ ಡೀಟೈಲಿಂಗ್ ಅಂತ ಬಂದಾಗ ಎಷ್ಟು ಡೀಟೈಲಿಂಗಾಗಿ ಕಾಣಿಸುತ್ತೆ ನೋಡಿ. ಇದು ರೋಸಸ್, ಒಂದೊಂದು ರೋಸಸ್ ಕೂಡ ಹ್ಯಾಂಡ್ ಮೇಡು. ಒಂದೊಂದು ರೋಸಸ್ನು ಕೂಡ ನಾವು ಕ್ಯಾಂಡ್ಲಿಂಗ್ ಮಾಡಿ ಆ ಶೇಪ್ಗೆ ತೊಗೊಂಬಂದು ರೋಸ್ನ ಮೇಕಿಂಗ್ ಮಾಡಿ ಈಚ್ ಫ್ಲವರ್ಸ್ನ ನಾವು ಪಿನ್ನಿಂಗ್ ಮಾಡಿ ನಾವು ಗಾರ್ಲ್ಯಾಂಡ್ನ ರೆಡಿ ಮಾಡಬೇಕು. ಸೊ ಇಟ್ಸ್ ವೆರಿ ಟೈಮ್ ಟೇಕನ್, ಬಟ್ ಟೈಮ್ ಟೇಕನ್ ಅಂತ ಕ್ವಾಲಿಟಿನಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಅಷ್ಟು ಡೀಟೈಲ್ ಫಿನಿಶಿಂಗ್ನ ಕೊಟ್ಟಿದ್ದೀವಿ. ಸೊ ಇದು ಬಂದು 10 ಸೆಟ್ಸ್ನ ಆರ್ಡರ್ ಮಾಡ್ಕೊಂಡಿದ್ದಾರೆ ನಮ್ಮ ಕ್ಲೈಂಟ್. 12 ಸೆಟ್ ಆಫ್ 12 ಪೀಸಸ್ಸು. ಆ್ಯಂಡ್ ಇದು ನೋಡ್ತಾ ಇದ್ದೀರಲ್ಲ ಎಷ್ಟು ಡೀಟೈಲ್ ಫಿನಿಶಿಂಗ್ ನೋಡಿ. ಸೊ ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಯು ಶೇಪ್ ಸೆಟ್ಸ್ ಇದೆಲ್ಲ 8 ಫೀಟ್, 10 ಫೀಟ್, 12 ಫೀಟ್ ಈ ಥರ ಕೊಟ್ಟಿದ್ದಾರೆ ನಮ್ಮ ಕ್ಲೈಂಟ್. ಸೊ ಅದರಲ್ಲಿ ಯೆಲ್ಲೋ, ರೆಡ್ ಈ ಥರ ಶೇಡ್ಸ್ ಮಿಕ್ಸ್ ಇದೆ. ಯೆಲ್ಲೋ ಶೇಡಲ್ಲಿ ಸ್ವಲ್ಪ ಪೀಸು ಮತ್ತು ರೆಡ್ ಶೇಡಲ್ಲಿ ಸ್ವಲ್ಪ ಪೀಸು ಈ ಥರ ತೊಗೊಂಡಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂದು ಯೆಲ್ಲೋ ಶೇಡಲ್ಲಿ 8 ಪೀಸಸ್ಸು. ಆ್ಯಂಡ್ ಇದು ರೆಡ್ ಶೇಡಲ್ಲಿ ನಮಗೆ 12 ಪೀಸಸ್ ಕೊಟ್ಟಿದ್ದಾರೆ. ಆ್ಯಂಡ್ ಕಾಂಬಿನೇಷನ್ ವೈಸು, ಸೈಜಸ್ ವೈಸು ಸಪ್ರೇಟ್ ಇದೆ. 8 ಫೀಟ್ ಆ್ಯಂಡ್ 10 ಫೀಟ್. 8 ಫೀಟ್ ಸಪ್ರೇಟ್ ಪೀಸಸ್ಸು, 10 ಫೀಟ್ ಸಪ್ರೇಟ್ ಪೀಸಸ್ಸು. ನಮಗೆ ಜಸ್ಟ್ ಪಿಕ್ಕಲ್ಲಿ ನೋಡಿದಾಗ ನಮಗೆ ಕಂಪ್ಲೀಟ್ ಒಂದೇ ಥರ ಕಾಣಿಸ್ತಾ ಇದೆ, 8 ಫೀಟ್ ಆ್ಯಂಡ್ ನಮಗೆ 10 ಫೀಟು. ಆದರೆ ಡಿಫ್ರೆನ್ಸ್ ನಮಗೆ ಇಲ್ಲಿ ಶೇಪಿಂಗಿಂದ ಹಿಡಿದು, ಸೈಜಿಂಗಿಂದ ಹಿಡಿದು, ವೈಡಿಂಗಿಂದ ಕಂಪ್ಲೀಟ್ ಡಿಫ್ರೆಂಟಾಗಿ ಬರುತ್ತೆ. ಸೊ ಯು ಶೇಪ್ ಬಂದು ಹೈಟ್ 1.5 ಫೀಟಲ್ಲಿದೆ, ವೈಡ್ ಬಂದು 10 ಫೀಟ್ ಇದೆ. ಡೀಟೈಲಿಂಗ್ ವರ್ಕು ಆ್ಯಂಡ್ ಪರ್ಫೆಕ್ಟ್ ಶೇಪು. ಈ ಕ್ಲೈಂಟ್ ನಮಗೆ ಮೇಯ್ನಾಗಿ ಕೇಳಿದ್ದು ಈ ಶೇಪ್ ಏನು ಹೋಗಿದೆ ಅಲ್ಲ, ಈ ಶೇಪ್ ಪಕ್ಕಾ ಬರಬೇಕು ಮಂಟಪಂ ಡೆಕರ್ಗೆ ಇದು ಅಂತ ಹೇಳಿ. ಈಚ್ ಒಂದು ಪೀಸ್ ಕೂಡ ನಮಗೆ ಸಪ್ರೇಟ್ ಆಗಬಾರ್ದು, ಬೇರೆ ಬೇರೆ ಥರ ಕಾಣಿಸ್ಬಾರ್ದು, ಈ ಥರ ಎಲ್ಲ ಕಂಡೀಷನ್ಸು. ಸೊ ಆ ಥರದ್ರಲ್ಲೇ ಸೇಮ್ ಕ್ಲೈಂಟಿಗೆ ಯಾವ ಬೇಕೋ ಈಚ್ ಆ್ಯಂಡ್ ಎವ್ರಿ ಪೀಸಸ್ಸು. ಇದ್ರ ಮೇಲೆ ನಾವು 100 ಪೀಸ್ ಹಾಕಿದ್ರು ಕೂಡ ಈ ಲೈನ್ಸ್ನ ನಮ್ಮ ಐಟಮು ಎಲ್ಲೂ ದಾಟಿಲ್ಲ. ಆ ಥರ ಕ್ಲೀನಾಗಿ ಡೀಟೈಲ್ ವರ್ಕ್ ಮಾಡಿರೋ ಅಂಥದ್ದು. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ನೋಡಿ, ಇಲ್ಲಿ ಕಂಪ್ಲೀಟ್ ಪೀಸಸ್ ಇಲ್ಲಿದೆ, ಅಲ್ಲಿ ಪ್ಯಾಕಿಂಗ್ ಆಗಿರೋದು ಸ್ವಲ್ಪ ಇದೆ. ಸೊ ಈ ಥರ ಕಂಪ್ಲೀಟ್ ಬಲ್ಕ್ ಡಿಸ್ಪ್ಯಾಚಸ್ ಅಂತೂ ಕಸ್ಟಮೈಸ್ ಆಗಿ ಡಿಸ್ಪ್ಯಾಚ್ ಆಗ್ತಾ ಇದೆ. ಸೊ ನಿಮಗೂ ಇದೇ ಥರ ಕಸ್ಟಮೈಸ್ ಬೇಕಾ, ಅಥವಾ ನಿಮ್ಮ ಡೆಕರ್ಗಾಗಲಿ, ಸೀಮಂತಂ ಡೆಕರ್ ಅಥವಾ ಮಂಟಪ ಡೆಕರ್, ನೀವೊಬ್ರು ಇವೆಂಟ್ ಮ್ಯಾನೇಜರಾ, ನೀವು ಯಾರನ್ನಾರು ಪರ್ಫೆಕ್ಟ್ ಮ್ಯಾನುಫ್ಯಾಕ್ಚರರ್ನ ಹುಡುಕ್ತಾ ಇದ್ದೀರಾ, ಸೊ ಆದಷ್ಟು ಬೇಗ ಪ್ರಹ್ಲಾದ್ ಡೆಕರ್ಸ್ ಪೇಜ್ನ ಫಾಲೋ ಆಗಿ, ನಮ್ಮದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಇನ್ಸ್ಟಾ ಐಡಿನ ಮೆನ್ಷನ್ ಮಾಡಿದ್ದೀನಿ, ನನ್ನ ಫೋನ್ ನಂಬರ್ ಇದೆ. ಇನ್ಸ್ಟಾ ಐಡಿನ ಬೇಗ ಫಾಲೋ ಆಗಿ, ಬೇಗ ಕ್ವಿಕ್ ಅಪ್ಡೇಟ್ ಸಿಗುತ್ತೆ ನಿಮಗೆ. ನನ್ನ ನಂಬರ್ ಕೊಟ್ಟಿದ್ದೀನಿ, ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಸೊ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ರಿಕ್ವೈರ್ಮೆಂಟ್ ಏನು ಅಂತ ಹೇಳಿ, ನಾವಿದ್ದೀವಿ ನಿಮ್ಮ ಕಸ್ಟಮೈಸ್ ಆರ್ಡರ್ನ ಬ್ಯೂಟಿಫುಲ್ ಆಗಿ ರೆಡಿ ಮಾಡಿ ನಿಮಗೆ ಕೊಡೋಕ್ಕೆ. ಮೋರ್ ಅಪ್ಡೇಟ್ಸ್ಗೆ ಬೇಗ ಫಾಲೋ ಆಗಿ. ಥ್ಯಾಂಕ್ ಯು.